ಫಸ್ಟ್ ರೌಂಡು ಕೌನ್ಸಿಲಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ನನ್ನ ಇನ್ ಡೀಟೇಲ್ ಆಗಿ ಮತ್ತು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ನೀವೇನಾದರೂ KCET ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ತಾ ಇರ ಅಂದರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಇಲ್ಲಿ ನೀವು ಫಸ್ಟ್ ರೌಂಡ್ ಕೌನ್ಸಿಲಿಂಗಲ್ಲಿ ನೀವೇನು ಮಾಡ್ತಾ ಇರ ಅಂದರೆ ಇವಾಗ ಎಲ್ಲರೂ ಕೂಡ ಮಾಕ್ ರೌಂಡ್ಗೆ ಆಪ್ಷನ್ ಎಂಟ್ರಿನ ಮಾಡ್ತಾ ಇರ. ಈ ಒಂದು ಮಾಕ್ ರೌಂಡ್ ಆಪ್ಷನ್ ಎಂಟ್ರಿ ಆದಮೇಲೆ ಏನು ಪ್ರೊಸೆಸ್ ಇರುತ್ತೆ ಅಂದರೆ ಮಾಕ್ ರೌಂಡ್ದು ರಿಸಲ್ಟ್ ಬರುತ್ತೆ. ಇಲ್ಲಿ ನಿಮಗೆ ಮಾಕ್ ರೌಂಡ್ ಅಂದರೆ ನಿಮಗೆ ಇಲ್ಲಿ ನೀವು ಕೊಟ್ಟಿರೋವಂಥ ಕಾಲೇಜ್ ಲಿಸ್ಟ್ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಯಾವ ರೀತಿ ಒಂದು ಸೀಟ್ ಅಲಾಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಮಾಕ್ ರೌಂಡ್ನ ಮಾಡಿಸೋದು. ಈ ಒಂದು ಮಾಕ್ ರೌಂಡಲ್ಲಿ ನಿಮಗೆ ಸಿಗೋ ಸೀಟ್ ಬಂದ್ಬಿಟ್ಟು ಫಸ್ಟ್ ರೌಂಡಲ್ಲಿ ಸಿಕ್ಕರೂ ಕೂಡ ಸಿಗ್ಬೋದು, ಸಿಗದೇನೂ ಕೂಡ ಇರ್ಬೋದು. ಕೆಲವ್ರಿಗೆ ಸೀಟು ಸೇಮ್ ಅದೇ ಸಿಗುತ್ತೆ, ಕೆಲವ್ರಿಗೆ ಚೇಂಜಸ್ ಆಗುತ್ತೆ. ಸರಿನಾ? ಆ ರೀತಿ ಆಗುತ್ತೆ ಮಾಕ್ ರೌಂಡಲ್ಲಿ. ನಿಮಗೆ ಮಾಕ್ ರೌಂಡ್ ರಿಸಲ್ಟ್ ಬಂದಾದ್ಮೇಲೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶನ ಮಾಡಿಕೊಡ್ತಾರೆ. ಈ ಒಂದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಲಿ ನೀವು ಬೇಕು ಅಂದರೆ ಮಾಕ್ ರೌಂಡಲ್ಲಿ ಕಾಲೇಜಸ್ ಏನು ಕೊಟ್ಟಿರ್ತಾರಲ್ಲ ಸೇಮ್ ಅದೇನೇ ಕೂಡ ನೀವು ಬಿಡ್ಬೋದು, ಏನು ಕೂಡ ಎಡಿಟ್ ಮಾಡ್ದೇನೆ ಚೇಂಜಸ್ ಮಾಡ್ದೇನೆ. ಆದರೆ ಇವಾಗ ನಿಮಗೆ ಮಾಕ್ ರೌಂಡಲ್ಲಿ ಕಾಲೇಜಸ್ ಏನಾದರೂ ನಿಮ್ಗೆ ಅಂದ್ಕೊಂಡಿರೋ ಸಿಕ್ಕಿಲ್ಲ, ಕಟ್ ಆಫ್ ಕೂಡ ಬಿಡ್ತಾರೆ ಮಾಕ್ ರೌಂಡ್ದು. ಅದು ನೋಡ್ಕೊಂಡು ನೀವು ಏನಾದರೂ ಕಾಲೇಜಸ್ನ ಬೇಕಂದರೆ ರೀಅರೇಂಜ್ ಮಾಡ್ಬೋದು, ಬೇಡದಿರೋದನ್ನ ಡಿಲೀಟ್ ಮಾಡ್ಬೋದು, ಬೇಕಾಗಿರೋದನ್ನ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾಗಿರುತ್ತೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಲಿ. ಮತ್ತೆ ನಿಮಗೆ ಮಾಕ್ ರೌಂಡ್ ಕಟ್ ಆಫು ಅದು ರಿಲೀಸ್ ಆಗಿದ ತಕ್ಷಣ ಎಡುಸ್ಮಾರ್ಟ್ ಆ್ಯಪಲ್ಲಿ ನಿಮಗೆ ಸಿಗುತ್ತೆ, ಅದು ಕೂಡ ಫ್ರೀ ಆಗೇನೆ. ನೀವು ಆ್ಯಪ್ ಲಿಂಕ್ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ, ಅದು ಟೆಸ್ಟಿಂಗ್ ವರ್ಷನಲ್ಲಿ ಇದೆ. ಕೆಲವ್ರಿಗೆ ಮಾತ್ರ ಆಕ್ಸೆಸ್ ಇರುತ್ತೆ, ಯಾರು ಫಸ್ಟ್ ಡೌನ್ಲೋಡ್ ಮಾಡ್ಕೋತೀರೋ ಅವರು ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಫ್ರೀ ಆಗಿ ಮಾಕ್ ರೌಂಡ್ ಕಟ್ ಆಫ್ ಅಪ್ಡೇಟ್ ಆಗುತ್ತೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದಮೇಲೆ ನಿಮಗೆ ಫಸ್ಟ್ ರೌಂಡು ರಿಸಲ್ಟ್ನ ಬಿಡ್ತಾರೆ. ಅಂದರೆ ಇಲ್ಲಿ ಫಸ್ಟ್ ರೌಂಡಲ್ಲಿ ನಿಮ್ಗೆ ಏನು ಸೀಟ್ ಸಿಗುತ್ತಲ್ಲ ಅದು 100% ಕನ್ಫರ್ಮು, ಅದರಲ್ಲಿ ಯಾವುದೇ ಥರದ ಚೇಂಜಸ್ ಆಗಲ್ಲ. ಆ ಒಂದು ಸೀಟು ನಿಮ್ಮ ರ್ಯಾಂಕಿಂಗಿಗೆ ಅಲೌಟ್ ಆಗಿರುತ್ತೆ. ಆದರೆ ನಿಮಗೆ ಸೀಟು ಈ ರೀತಿ ಅಲೌಟ್ ಆಗಿದೆ ಅಂತ ಕೀಯವ್ರು ತೋರಿಸ್ತಾರೆ. ಅದನ್ನ ನೀವು ಕನ್ಫರ್ಮ್ ಮಾಡಬೇಕು, ನಿಮಗೆ ಈ ಸೀಟ್ ಇಷ್ಟ ಆಗಿದೆ, ನೆಕ್ಸ್ಟ್ ಏನು ಮಾಡ್ತೀರಾ ಅನ್ನೋದು. ಇದರಲ್ಲಿ ನಿಮಗೆ ತಿರ್ಗಿ ಏನು ಕೂಡ ಚೇಂಜಸ್ ಆಗಕ್ಕೆ ಹೋಗಲ್ಲ, ನೀವು ಮಾಡ್ಕೋಬೇಕಾಗುತ್ತೆ. ಒಂದು ಚಾಯ್ಸ್ ಎಂಟ್ರಿ ಅಂತ ಒಂದು ಪ್ರೋಸೆಸ್ ಇರುತ್ತೆ. ಈ ಒಂದು ಪ್ರೋಸೆಸ್ಸಲ್ಲಿ ನಿಮಗೆ ಕಾಲೇಜ್ ಇಷ್ಟ ಆಗಿದೆ, ನೆಕ್ಸ್ಟ್ ಹೋಗಿ ಅಡ್ಮಿಷನ್ ಆಗ್ತೀರಾ, ಅಥವಾ ಏನಾದರೂ ಸೀಟ್ ಹೋಲ್ಡ್ ಮಾಡ್ಕೋತೀರಾ, ಅಥವಾ ಈ ಒಂದು ಕಾಲೇಜ್ ಡೇಟ್ ಮಾಡಿಬಿಟ್ಟು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ, ಅಥವಾ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ ಅನ್ನೋದನ್ನ ಈ ಒಂದು ಚಾಯ್ಸ್ ಎಂಟ್ರಿಲಿ ನೀವು ತಿಳಿಸ್ಬೇಕಾಗುತ್ತೆ. ಇಲ್ಲಿ ನಿಮಗೆ 4 ಚಾಯ್ಸ್ಗಳನ್ನ ಕೊಟ್ಟಿರ್ತಾರೆ. ಚಾಯ್ಸ್ 1 ಕೊಟ್ಟರೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀರಾ, ಚಾಯ್ಸ್ 2 ಕೊಟ್ಟರೆ ಸೀಟ್ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ, ಚಾಯ್ಸ್ 3 ಕೊಟ್ಟರೆ ಸೀಟ್ ಹೋಲ್ಡ್ ಮಾಡ್ಕೋದೇನೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ, ಮತ್ತು ಚಾಯ್ಸ್ 4 ಕೊಟ್ಟರೆ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ. ಈ ಒಂದು ಪ್ರೋಸೆಸ್ ಬಗ್ಗೆ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಡೀಟೇಲ್ ವಿಡಿಯೋ ಇದ್ರ ಬಗ್ಗೆನೇ ಬರುತ್ತೆ, ಅದಕ್ಕೆ ವೆಯ್ಟ್ ಮಾಡಿ. ಸರಿನಾ? ರಿಸಲ್ಟ್ ಬಂದಿದ ತಕ್ಷಣ ಫಸ್ಟ್ ರೌಂಡ್ ಏನಿರುತ್ತೆ ನಿಮಗೆ ಚಾಯ್ಸ್ ಎಂಟ್ರಿ ಇರುತ್ತೆ. ಎಕ್ಸಾಂಪಲ್ ನೀವೇನಾದರೂ ಚಾಯ್ಸ್ 1 ಕೊಟ್ಟರೆ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೋ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ KCET ಆಪ್ಷನ್ ಎಂಟ್ರಿ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಕೋರ್ಸ್ ಬಂದ್ಬಿಟ್ಟು ಇವಾಗ ಆಫರ್ ಪ್ರೈಸ್ ಇದೆ. ಮಾಕ್ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆದಮೇಲೆ ನಿಮಗೆ ಕಾಲೇಜಸ್ನ ಯಾವ ರೀತಿ ರೀಅರೇಂಜ್ ಮಾಡಬೇಕು, ಮಾಡಿಫೈ ಮಾಡಬೇಕು, ಡಿಲೀಟ್ ಮಾಡಬೇಕು ಅನ್ನೋದು ಈ ಒಂದು ಕೋರ್ಸಲ್ಲಿ ನಿಮಗೆ ಇಲ್ಲಿ ಲಾಸ್ಟ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಮಾಕ್ ರೌಂಡ್ ಆದಮೇಲೆ ಫೀಸ್ ಜಾಸ್ತಿ ಆಗುತ್ತೆ. ಯಾರಿಗೆ ನೀಡ್ ಇದೆ ಬೇಗ ಬೈ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಚಾಯ್ಸ್ 1 ಕೊಟ್ಟರೆ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗಬೇಕು, ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಸೀಟ್ ಇಷ್ಟ ಆಗಿದೆ. ಆವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನೀವು ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಫೀಸ್ ಯಾವ ರೀತಿ ಪೇ ಮಾಡೋದಂದರೆ ನಿಮಗೆ ಚಲನ್ನ ಬಿಡ್ತಾರೆ. ನೀವು ಅದರಲ್ಲಿ ನಿಮ್ಮ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ನಿಮಗೆ ಯಾವ ಸೀಟ್ ಅಲಾಟ್ ಆಗಿದೆ, ಯಾವ ಒಂದು ಕಾಲೇಜಲ್ಲಿ ಅಲಾಟ್ ಆಗಿದೆ, ಮತ್ತು ಎಷ್ಟು ಫೀಸ್ನ ಕಟ್ಟಬೇಕು ಅನ್ನೋದು. ಆ ಒಂದು ಫೀಸ್ನ ನೀವು ಹೋಗಿ ಬ್ಯಾಂಕ್ ಕಟ್ಟಬೇಕಾಗುತ್ತೆ. ಬ್ಯಾಂಕಲ್ಲಿ ನೀವು ಕಟ್ಟಾದ್ಮೇಲೆ ಏನಾಗುತ್ತೆ ಅಂದರೆ 2 to 3 hours ನಿಮಗೆ ಒಂದು ಅಡ್ಮಿಷನ್ ಆರ್ಡ್ರ್ ಬರುತ್ತೆ. ಈ ಒಂದು ಅಡ್ಮಿಷನ್ ಆರ್ಡ್ರ್ ತೊಗೊಂಡು ನೀವು ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಕಾಲೇಜ್ ಹೋಗಿ ರಿಪೋರ್ಟ್ ಆಗಬೇಕಾಗುತ್ತೆ. ಇದಕ್ಕೆಲ್ಲ ಟೈಮ್ ಡ್ಯೂರೇಷನ್ನ ಕೊಟ್ಟಿರ್ತಾರೆ. ಫೀಸ್ ಪೇ ಮಾಡೋಕ್ಕೆ 1-2 ದಿನ, ಮತ್ತು ಕಾಲೇಜ್ ಹೋಗಿ ರಿಪೋರ್ಟ್ ಆಗೋಕೆ 1-2 ದಿನ, ಆ ರೀತಿ ಟೈಮ್ ಡ್ಯೂರೇಷನ್ನ ಕೊಟ್ಟಿರ್ತಾರೆ. ಕಂಪ್ಲೀಟ್ ಶೆಡ್ಯೂಲ್ ಕೂಡ ರಿಲೀಸ್ ಆಗಿದೆ. ಪೋಸ್ಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಅಂತ ಬಿಡ್ತಾರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ರಿಸಲ್ಟ್ ಅನೌನ್ಸ್ ಆದಮೇಲೆ. ಆ ಒಂದು ಶೆಡ್ಯೂಲ್ ಪ್ರಕಾರ ನೀವು ಫಾಲೋ ಅಪ್ ಮಾಡ್ತಾ ಹೋಗಬೇಕು. ಕಾಲೇಜ್ ಹೋಗಿ ಎಲ್ಲ ಡಾಕ್ಯುಮೆಂಟ್ಸು ಕೂಡ ಕೊಡ್ತೀರಾ, ಮತ್ತು ಫೀಸ್ ಪೇ ಮಾಡಿರೋದೆಲ್ಲನೂ ಕೂಡ ತೋರಿಸ್ತೀರಾ ಅಲ್ಲಿ. ನಂತರ ನೀವೇನು ಮಾಡ್ತೀರಾ ಅಂದರೆ ಲಾಸ್ಟಲ್ಲಿ ಕೀಗೆ ಲಾಗಿನ್ ಆಗಿಬಿಟ್ಟು ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗಿದ್ದೀರಾ ಇಲ್ವಾ ಅನ್ನೋದನ್ನ ಎಸ್ ಆರ್ ನೋ ಮುಖಾಂತರ ತಿಳಿಸ್ಬೇಕಾಗುತ್ತೆ. ಮತ್ತು ನಿಮಗೆ ಇಲ್ಲಿ ಫೀಸ್ ಪೇಮೆಂಟು, ಮತ್ತು ಅಡ್ಮಿಷನ್ ಆರ್ಡ್ರು, ಮತ್ತು ಕಾಲೇಜ್ಗೆ ಹೋಗಿ ಯಾವ ರೀತಿ ರಿಪೋರ್ಟ್ ಆಗಬೇಕು, ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು, ಮತ್ತು ರಿಪೋರ್ಟಿಂಗ್ ಟು ಕೀ ಯಾವ ರೀತಿ ಮಾಡಬೇಕು ಲಾಸ್ಟ್ ಕಂಪ್ಲೀಟ್ ಮಾಡೋಕ್ಕೆ ಒಂದು ಪ್ರೊಸೀಜರ್ ಎಲ್ಲ ಕೂಡ ನಿಮಗೆ ಲೈವ್ ಡೆಮೋ ಬರುತ್ತೆ ಈ ಒಂದು ಚಾನಲಲ್ಲಿ. ಪ್ರತಿಯೊಬ್ಬರು ಕೂಡ ಜಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿರಿ. ನಿಮಗೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಥರದ ಟೈಮ್ ಟು ಟೈಮ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಈ ರೀತಿ ನಿಮಗೆ ಒಂದು ಸಿಂಪಲ್ ಪ್ರೋಸೆಸ್ ಇರುತ್ತೆ. ಆದರೆ ನೀವು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಕಾಂಪ್ಲಿಕೇಟ್ ಆಗುತ್ತೆ ಇದರಲ್ಲಿ. ಸರಿನಾ? ಯಾವುದೇ ಥರದ ಅಪ್ಡೇಟ್ಸ್ ಮಿಸ್ ಆಗಿ ಬಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್